ವೀಕ್ಷಕರು, ಈಗ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಇವತ್ತಾದರೂ ಸಿಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಕಾಯ್ತಾ ಇದ್ದಾರೆ. ಆದರೆ ರಾಜಾಜಿನಗರದಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರನ್ನ ಅಧಿಕಾರಿಗಳು ಮರ್ತೇ ಬಿಟ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಉಪಚುನಾವಣೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಬ್ಯುಸಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಈಗ ಸಾರಥಿಗಳು ಸಮರಕ್ಕೆ ಸಜ್ಜಾಗಿದ್ದಾರೆ. ಡಿಸಿ ಗಮನಕ್ಕೆ ತರುವುದಕ್ಕೆ ಈಗ ಆಟೋ ಚಾಲಕರು ಮುಂದಾಗಿದ್ದಾರೆ. ಅಧಿಕಾರಿಗಳನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ನಾವು ಪ್ರತಿಭಟನೆಯ ಹಾದಿಯನ್ನ ಹಿಡಿಬೇಕಾಗುತ್ತೆ, ಬಿಟ್ರೆ ಬೇರೆ ಯಾವುದೇ ದಾರಿ ಇಲ್ಲ, ಬೇರೆ ಯಾವುದೇ ಉಪಾಯ ಇಲ್ಲ ಅನ್ನುವಂಥದ್ದನ್ನ ಕೂಡ ಈಗ ಆಟೋ ಚಾಲಕರು ಹೇಳ್ತಾ ಇರೋದು. ಸಮಸ್ಯೆಯನ್ನ ಆಲಿಸಬೇಕಾದಂಥವರು ಅಧಿಕಾರಿಗಳು, ಪ್ರತಿನಿಧಿಗಳು ಯಾರು ಕೂಡ ಇದನ್ನ ಆಲಿಸ್ತಾ ಇಲ್ಲ. ಸರ್ಕಾರ ಇದರ ಬಗ್ಗೆ ಗಮನ ಅಂತೂ ಹರಿಸ್ತಾ ಇಲ್ಲ. ನಾವು ಪರದಾಟ ನಡೆಸ್ತಾ ಇರೋದು ಜೊತೆಯಲ್ಲಿ ಈ ಆತಂಕದ ವಾತಾವರಣ ಕಡಿಮೆ ಆಗುವಂಥ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ರಾತ್ರಿ ಆಗಿರ್ಬೋದು, ಜೊತೆಗೆ ಬೆಳಗ್ಗೆ ಆಗಿರ್ಬೋದು, ಕ್ಯೂ ನಿಲ್ಲುವಂಥದ್ದು ತಪ್ತಾ ಇಲ್ಲ. ಮುಂದಿನ ಹೋರಾಟ ಉಗ್ರವಾಗಿರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈಗ ಆಟೋ ಚಾಲಕರು ಕೊಟ್ಟಿದ್ದಾರೆ. ಏನು ಸತತವಾಗಿ 23-24 ದಿನದಿಂದಲೂ ಕೂಡ ಯುದ್ಧ ನಡೀತಾ ಇದೆ. ಈ ಸತತ ಯುದ್ಧ ಇವತ್ತು ಆಟೋ ಚಾಲಕರ ಬದುಕಿಗೆ ದೊಡ್ಡ ಮಾರಣಾಂತಿಕವಾಗಿ ನಡೀತಾ ಇರ್ತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಇವತ್ತು ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡು ಗ್ಯಾಸನ್ನು ಹುಡುಕ್ತಾ ಇದ್ದರೂ ಕೂಡ ಯಾವುದೇ ರೀತಿಯಾದಂತಹ LPG, ಅದರಲ್ಲೂ ದೊಡ್ಡ ಮಟ್ಟದ ಕೊರತೆಯನ್ನು ತಂದಿಟ್ಟಿರ್ತಕ್ಕಂಥದ್ದು ಆಟೋ ಚಾಲಕರ ಬದುಕಿಗೆ ಕೊಳ್ಳಿಯನ್ನು ಇಟ್ಟಿರ್ತಕ್ಕಂಥದ್ದು. ಆಡಳಿತದಲ್ಲಿರ್ತಕ್ಕಂತಹ ಸರ್ಕಾರದ ಇಂಧನ ಸಚಿವರು ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೂಡ ಕೊಡದೆ ತನ್ನಲ್ಲಿರ್ತಕ್ಕಂತಹ ಖಾತೆಯ ಸಂಪೂರ್ಣ ಹೊಣೆಗಾರಿಕೆಯನ್ನು ಆಹಾರ ಮತ್ತು ನಾಗರಿಕರ ಸಚಿವಾಲಯಕ್ಕೆ ವರ್ಗಾವಣೆಯನ್ನು ಮಾಡಿ ಕರ್ನಾಟಕ ರಾಜ್ಯದಿಂದಲೂ ಮಾಯವಾಗಿರ್ತಕ್ಕಂತಹ ಇಂಧನ ಸಚಿವರು ಇಂತಹ ಸಮಸ್ಯೆಗಳನ್ನು ನೋಡಬೇಕಾಗಿತ್ತು. ಆದರೆ ಆಹಾರ ಮತ್ತು ನಾಗರಿಕರ ಇಲಾಖೆಗೆ ಸಂಬಂಧಪಟ್ಟ ಸಚಿವರಾದಂತಹ KH ಮುನಿಯಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ LPGಯ ಕೊರತೆ ಇಲ್ಲ ಅಂತ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ಕೊಟ್ಟ ನಂತರದಲ್ಲೂ ಕೂಡ ಇವತ್ತು ಬೆಂಗಳೂರು ನಗರದಲ್ಲಿ ಕಂಡಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತಿರ್ತಕ್ಕಂತಹ ದೃಶ್ಯವನ್ನು ತಾವೆಲ್ಲರೂ ಕೂಡ ಕಾಣ್ತಾ ಇರ್ಬೋದು. ಇದೊಂದು ದೊಡ್ಡ ಮಟ್ಟದ ರಾಜ್ಯ ಸರ್ಕಾರದ ವೈಫಲ್ಯತೆ ಮತ್ತು ಕೇಂದ್ರ ಸರ್ಕಾರವೂ ಕೂಡ ಸಂಪೂರ್ಣ ವೈಫಲ್ಯತೆಯನ್ನು ಭಾರತದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗಾಗ್ಬೋದು ಮತ್ತು LPGಗೆ ಸಂಬಂಧಪಟ್ಟ ಎಲ್ಲದರಲ್ಲೂ ಕೂಡ ಸಂಪೂರ್ಣವಾಗಿ ಎಡವಿದೆ ಅಂದರೆ ಯಾವುದೇ ರೀತಿಯಾದ ತಪ್ಪಾಗಲಾರದು. ಏನು ಸತತವಾಗಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಇವತ್ತಾದರೂ ಸಿಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಕಾಯ್ತಾ ಇದ್ದಾರೆ. ಆದರೆ ರಾಜಾಜಿನಗರದಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರನ್ನ ಅಧಿಕಾರಿಗಳು ಮರ್ತೇ ಬಿಟ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಉಪಚುನಾವಣೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಬ್ಯುಸಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಈಗ ಸಾರಥಿಗಳು ಸಮರಕ್ಕೆ ಸಜ್ಜಾಗಿದ್ದಾರೆ. ಡಿಸಿ ಗಮನಕ್ಕೆ ತರುವುದಕ್ಕೆ ಈಗ ಆಟೋ ಚಾಲಕರು ಮುಂದಾಗಿದ್ದಾರೆ. ಅಧಿಕಾರಿಗಳನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ನಾವು ಪ್ರತಿಭಟನೆಯ ಹಾದಿಯನ್ನ ಹಿಡಿಬೇಕಾಗುತ್ತೆ, ಬಿಟ್ರೆ ಬೇರೆ ಯಾವುದೇ ದಾರಿ ಇಲ್ಲ, ಬೇರೆ ಯಾವುದೇ ಉಪಾಯ ಇಲ್ಲ ಅನ್ನುವಂಥದ್ದನ್ನ ಕೂಡ ಈಗ ಆಟೋ ಚಾಲಕರು ಹೇಳ್ತಾ ಇರೋದು. ಸಮಸ್ಯೆಯನ್ನ ಆಲಿಸಬೇಕಾದಂಥವರು ಅಧಿಕಾರಿಗಳು, ಪ್ರತಿನಿಧಿಗಳು ಯಾರು ಕೂಡ ಇದನ್ನ ಆಲಿಸ್ತಾ ಇಲ್ಲ. ಸರ್ಕಾರ ಇದರ ಬಗ್ಗೆ ಗಮನ ಅಂತೂ ಹರಿಸ್ತಾ ಇಲ್ಲ. ನಾವು ಪರದಾಟ ನಡೆಸ್ತಾ ಇರೋದು ಜೊತೆಯಲ್ಲಿ ಈ ಆತಂಕದ ವಾತಾವರಣ ಕಡಿಮೆ ಆಗುವಂಥ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ರಾತ್ರಿ ಆಗಿರ್ಬೋದು, ಜೊತೆಗೆ ಬೆಳಗ್ಗೆ ಆಗಿರ್ಬೋದು, ಕ್ಯೂ ನಿಲ್ಲುವಂಥದ್ದು ತಪ್ತಾ ಇಲ್ಲ. ಮುಂದಿನ ಹೋರಾಟ ಉಗ್ರವಾಗಿರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈಗ ಆಟೋ ಚಾಲಕರು ಕೊಟ್ಟಿದ್ದಾರೆ. ಏನು ಸತತವಾಗಿ 23-24 ದಿನದಿಂದಲೂ ಕೂಡ ಯುದ್ಧ ನಡೀತಾ ಇದೆ. ಈ ಸತತ ಯುದ್ಧ ಇವತ್ತು ಆಟೋ ಚಾಲಕರ ಬದುಕಿಗೆ ದೊಡ್ಡ ಮಾರಣಾಂತಿಕವಾಗಿ ನಡೀತಾ ಇರ್ತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಇವತ್ತು ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡು ಗ್ಯಾಸನ್ನು ಹುಡುಕ್ತಾ ಇದ್ದರೂ ಕೂಡ ಯಾವುದೇ ರೀತಿಯಾದಂತಹ LPG, ಅದರಲ್ಲೂ ದೊಡ್ಡ ಮಟ್ಟದ ಕೊರತೆಯನ್ನು ತಂದಿಟ್ಟಿರ್ತಕ್ಕಂಥದ್ದು ಆಟೋ ಚಾಲಕರ ಬದುಕಿಗೆ ಕೊಳ್ಳಿಯನ್ನು ಇಟ್ಟಿರ್ತಕ್ಕಂಥದ್ದು. ಆಡಳಿತದಲ್ಲಿರ್ತಕ್ಕಂತಹ ಸರ್ಕಾರದ ಇಂಧನ ಸಚಿವರು ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೂಡ ಕೊಡದೆ ತನ್ನಲ್ಲಿರ್ತಕ್ಕಂತಹ ಖಾತೆಯ ಸಂಪೂರ್ಣ ಹೊಣೆಗಾರಿಕೆಯನ್ನು ಆಹಾರ ಮತ್ತು ನಾಗರಿಕರ ಸಚಿವಾಲಯಕ್ಕೆ ವರ್ಗಾವಣೆಯನ್ನು ಮಾಡಿ ಕರ್ನಾಟಕ ರಾಜ್ಯದಿಂದಲೂ ಮಾಯವಾಗಿರ್ತಕ್ಕಂತಹ ಇಂಧನ ಸಚಿವರು ಇಂತಹ ಸಮಸ್ಯೆಗಳನ್ನು ನೋಡಬೇಕಾಗಿತ್ತು. ಆದರೆ ಆಹಾರ ಮತ್ತು ನಾಗರಿಕರ ಇಲಾಖೆಗೆ ಸಂಬಂಧಪಟ್ಟ ಸಚಿವರಾದಂತಹ KH ಮುನಿಯಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ LPGಯ ಕೊರತೆ ಇಲ್ಲ ಅಂತ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ಕೊಟ್ಟ ನಂತರದಲ್ಲೂ ಕೂಡ ಇವತ್ತು ಬೆಂಗಳೂರು ನಗರದಲ್ಲಿ ಕಂಡಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತಿರ್ತಕ್ಕಂತಹ ದೃಶ್ಯವನ್ನು ತಾವೆಲ್ಲರೂ ಕೂಡ ಕಾಣ್ತಾ ಇರ್ಬೋದು.
ಇದೊಂದು ದೊಡ್ಡ ಮಟ್ಟದ ರಾಜ್ಯ ಸರ್ಕಾರದ ವೈಫಲ್ಯತೆ ಮತ್ತು ಕೇಂದ್ರ ಸರ್ಕಾರವೂ ಕೂಡ ಸಂಪೂರ್ಣ ವೈಫಲ್ಯತೆಯನ್ನು ಭಾರತದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗಾಗ್ಬೋದು ಮತ್ತು LPGಗೆ ಸಂಬಂಧಪಟ್ಟ ಎಲ್ಲದರಲ್ಲೂ ಕೂಡ ಸಂಪೂರ್ಣವಾಗಿ ಎಡವಿದೆ ಅಂದರೆ ಯಾವುದೇ ರೀತಿಯಾದ ತಪ್ಪಾಗಲಾರದು. ಏನು ಸತತವಾಗಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಇವತ್ತಾದರೂ ಸಿಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಕಾಯ್ತಾ ಇದ್ದಾರೆ. ಆದರೆ ರಾಜಾಜಿನಗರದಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರನ್ನ ಅಧಿಕಾರಿಗಳು ಮರ್ತೇ ಬಿಟ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಉಪಚುನಾವಣೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಬ್ಯುಸಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಈಗ ಸಾರಥಿಗಳು ಸಮರಕ್ಕೆ ಸಜ್ಜಾಗಿದ್ದಾರೆ. ಡಿಸಿ ಗಮನಕ್ಕೆ ತರುವುದಕ್ಕೆ ಈಗ ಆಟೋ ಚಾಲಕರು ಮುಂದಾಗಿದ್ದಾರೆ. ಅಧಿಕಾರಿಗಳನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ನಾವು ಪ್ರತಿಭಟನೆಯ ಹಾದಿಯನ್ನ ಹಿಡಿಬೇಕಾಗುತ್ತೆ, ಬಿಟ್ರೆ ಬೇರೆ ಯಾವುದೇ ದಾರಿ ಇಲ್ಲ, ಬೇರೆ ಯಾವುದೇ ಉಪಾಯ ಇಲ್ಲ ಅನ್ನುವಂಥದ್ದನ್ನ ಕೂಡ ಈಗ ಆಟೋ ಚಾಲಕರು ಹೇಳ್ತಾ ಇರೋದು. ಸಮಸ್ಯೆಯನ್ನ ಆಲಿಸಬೇಕಾದಂಥವರು ಅಧಿಕಾರಿಗಳು, ಪ್ರತಿನಿಧಿಗಳು ಯಾರು ಕೂಡ ಇದನ್ನು ಆಲಿಸ್ತಾ ಇಲ್ಲ. ಸರ್ಕಾರ ಇದರ ಬಗ್ಗೆ ಗಮನ ಅಂತೂ ಹರಿಸ್ತಾ ಇಲ್ಲ. ನಾವು ಪರದಾಟ ನಡೆಸ್ತಾ ಇರೋದು ಜೊತೆಯಲ್ಲಿ ಈ ಆತಂಕದ ವಾತಾವರಣ ಕಡಿಮೆ ಆಗುವಂಥ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ರಾತ್ರಿ ಆಗಿರ್ಬೋದು, ಜೊತೆಗೆ ಬೆಳಗ್ಗೆ ಆಗಿರ್ಬೋದು, ಕ್ಯೂ ನಿಲ್ಲುವಂಥದ್ದು ತಪ್ತಾ ಇಲ್ಲ. ಮುಂದಿನ ಹೋರಾಟ ಉಗ್ರವಾಗಿರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈಗ ಆಟೋ ಚಾಲಕರು ಕೊಟ್ಟಿದ್ದಾರೆ. ಏನು ಸತತವಾಗಿ 23-24 ದಿನದಿಂದಲೂ ಕೂಡ ಯುದ್ಧ ನಡೀತಾ ಇದೆ. ಈ ಸತತ ಯುದ್ಧ ಇವತ್ತು ಆಟೋ ಚಾಲಕರ ಬದುಕಿಗೆ ದೊಡ್ಡ ಮಾರಣಾಂತಿಕವಾಗಿ ನಡೀತಾ ಇರ್ತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಇವತ್ತು ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡು ಗ್ಯಾಸನ್ನು ಹುಡುಕ್ತಾ ಇದ್ದರೂ ಕೂಡ ಯಾವುದೇ ರೀತಿಯಾದಂತಹ LPG ಅದರಲ್ಲೂ ದೊಡ್ಡ ಮಟ್ಟದ ಕೊರತೆಯನ್ನು ತಂದಿಟ್ಟಿರ್ತಕ್ಕಂಥದ್ದು ಆಟೋ ಚಾಲಕರ ಬದುಕಿಗೆ ಕೊಳ್ಳಿಯನ್ನು ಇಟ್ಟಿರ್ತಕ್ಕಂಥದ್ದು. ಆಡಳಿತದಲ್ಲಿರ್ತಕ್ಕಂತಹ ಸರ್ಕಾರದ ಇಂಧನ ಸಚಿವರು ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೂಡ ಕೊಡದೆ ತನ್ನಲ್ಲಿರ್ತಕ್ಕಂತಹ ಖಾತೆಯ ಸಂಪೂರ್ಣ ಹೊಣೆಗಾರಿಕೆಯನ್ನು ಆಹಾರ ಮತ್ತು ನಾಗರಿಕರ ಸಚಿವಾಲಯಕ್ಕೆ ವರ್ಗಾವಣೆಯನ್ನು ಮಾಡಿ ಕರ್ನಾಟಕ ರಾಜ್ಯದಿಂದಲೂ ಮಾಯವಾಗಿರ್ತಕ್ಕಂತಹ ಇಂಧನ ಸಚಿವರು ಇಂತಹ ಸಮಸ್ಯೆಗಳನ್ನು ನೋಡಬೇಕಾಗಿತ್ತು. ಆದರೆ ಆಹಾರ ಮತ್ತು ನಾಗರಿಕರ ಇಲಾಖೆಗೆ ಸಂಬಂಧಪಟ್ಟ ಸಚಿವರಾದಂತಹ KH ಮುನಿಯಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ LPGಯ ಕೊರತೆ ಇಲ್ಲ ಅಂತ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ಕೊಟ್ಟ ನಂತರದಲ್ಲೂ ಕೂಡ ಇವತ್ತು ಬೆಂಗಳೂರು ನಗರದಲ್ಲಿ ಕಂಡಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತಿರ್ತಕ್ಕಂತಹ ದೃಶ್ಯವನ್ನು ತಾವೆಲ್ಲರೂ ಕೂಡ ಕಾಣ್ತಾ ಇರ್ಬೋದು. ಇದೊಂದು ದೊಡ್ಡ ಮಟ್ಟದ ರಾಜ್ಯ ಸರ್ಕಾರದ ವೈಫಲ್ಯತೆ ಮತ್ತು ಕೇಂದ್ರ ಸರ್ಕಾರವೂ ಕೂಡ ಸಂಪೂರ್ಣ ವೈಫಲ್ಯತೆಯನ್ನು ಭಾರತದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗಾಗ್ಬೋದು ಮತ್ತು LPGಗೆ ಸಂಬಂಧಪಟ್ಟ ಎಲ್ಲದರಲ್ಲೂ ಕೂಡ ಸಂಪೂರ್ಣವಾಗಿ ಎಡವಿದೆ ಅಂದರೆ ಯಾವುದೇ ರೀತಿಯಾದ ತಪ್ಪಾಗಲಾರದು. ಏನು ಸತತವಾಗಿ ಮನೆಗಳಿಗಾಗ್ಬೋದು ಮತ್ತು LPGಗೆ ಸಂಬಂಧಪಟ್ಟ ಎಲ್ಲದರಲ್ಲೂ ಕೂಡ ಸಂಪೂರ್ಣವಾಗಿ ಎಡವಿದೆ ಅಂದರೆ ಯಾವುದೇ ರೀತಿಯಾದ ತಪ್ಪಾಗಲಾರದು. ಏನು ಸತತವಾಗಿ